ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ದಿನದಿಂದ ದಿನಕ್ಕೆ ಬಲಿಷ್ಠವಾಗ್ತಾ ಇದೆ. ಈಗಾಗಲೇ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನಕ್ಕೆ ನಮ್ಮ ಸೇನೆ ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ಕೊಟ್ಟಿದೆ. ಭಾರತೀಯ ನೌಕಾಪಡೆಯ ಬಲ ಶತ್ರುಗಳಿಗೆ ಊಹಿಸೋಕು ಅಸಾಧ್ಯ. ಆ ರೀತಿಯ ಶಕ್ತಿ ನಮ್ಮ ಸೇನಾ ನೌಕಾಪಡೆಗಿದೆ. ಇಂಡಿಯನ್ ನೇವಿಯನ್ನ ಕೆಣಕೋಕ್ ಬಂದ್ರೆ ಕರಾಚಿಗೆ ನುಗ್ಗಿ ಹೊಡೆಯುವ ಸಾಮರ್ಥ್ಯವಿದೆ. ಈಗ ಇದಕ್ಕೆ ಹೊಸ ಸೇರ್ಪಡೆ ಆಂಡ್ರೋತ್. ಏನಿದು ಆಂಡ್ರೋತ್? ಇದು ಸಮುದ್ರದಲ್ಲಿ ಹೇಗೆ ಶತ್ರುಗಳ ವಿರುದ್ಧ ಪರಾಕ್ರಮವನ್ನು ಮೆರೆಯುತ್ತೆ ಎನ್ನುವುದನ್ನ ಈ ಸ್ಪೆಷಲ್ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಕೊನೆ ತನಕ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಹೌದು, ನೀರಿನಲ್ಲಿ ನುರಾನೆ ಬಲ ಹೊಂದಿರೋ ಆಂಡ್ರೋತ್ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ಇದು ಎರಡನೇ ಹೊಸ ಜಲಾಂತರ್ಗಾಮಿ ನಿರೋಧಕ ಯುದ್ಧ ಹಡಗು. ಆಂಡ್ರೋತ್ ಅನ್ನ ನೌಕಾಪಡೆಗೆ ಸೇರಿಸಲಾಗಿದೆ. ವಿಶಾಖಪಟ್ಟಣಂನ ನೌಕಾ ಡಾರ್ಕ್ ಯಾರ್ಡ್ನಲ್ಲಿ ನಡೆದ ವಿದ್ಯುಕ್ತ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಯ ಎರಡನೇ ಜಲಾಂತರ್ಗಾಮಿ ನಿರೋಧಕ ಯುದ್ಧ ಹಡಗು ಆಂಡ್ರೋತ್ ಅನ್ನ ನಿಯೋಜನೆ ಮಾಡಲಾಗಿದೆ. ಪೂರ್ವ ನೌಕಾ ಕಮಾಂಡ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ರಾಜೇಶ್ ಪೆಂದಾರ್ಕರ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಜಲಾಂತರ್ಗಾಮಿ ನಿರೋಧಕ ಯುದ್ಧ ಹಡಗು ಆಂಡ್ರೋತ್ ಸೇರ್ಪಡೆಯು ನೌಕಾಪಡೆಯ ಜಲಾಂತರ್ಗಾಮಿ ನಿರೋಧಕ ಯುದ್ಧ ಸಾಮರ್ಥ್ಯಗಳನ್ನು ಗಮನಾರ್ಹವಾಗಿ ಹೆಚ್ಚು ಮಾಡುತ್ತೆ. ವಿಶೇಷವಾಗಿ ಕರಾವಳಿ ಸಮುದ್ರಗಳಲ್ಲಿನ ಬೆದರಿಕೆಗಳನ್ನು ಎದುರಿಸುವಲ್ಲಿ ಸಹಾಯ ಮಾಡುತ್ತೆ. ಐಎನ್ಎಸ್ ಆಂಡ್ರೋತ್ ಕಾರ್ಯಾರಂಭ ಭಾರತದ ಕಡಲ ಶಕ್ತಿ ಮತ್ತು ಸ್ವಾವಲಂಬನೆಯ ಅನ್ವೇಷಣೆಯಲ್ಲಿ ಮತ್ತೊಂದು ಮೈಲಿಗಲನ್ನು ಸೂಚಿಸುತ್ತೆ. ಭಾರತೀಯ ನೌಕಾಪಡೆಯ ಉಪ ಮೇಲ್ಮೈ ಪರಾಕ್ರಮವನ್ನು ಹೆಚ್ಚಿಸುವ ಮತ್ತು ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಮತ್ತು ಸಂವೇದಕಗಳೊಂದಿಗೆ ಕರಾವಳಿ ನೀರಿನಲ್ಲಿ ಗಸ್ತು ತಿರುಗುವ ಮೂಲಕ ಕರಾವಳಿಯ ಭದ್ರತೆಗಾಗಿ ಈ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಹಡಗು ತನ್ನ ಕರಾವಳಿ ಭದ್ರತೆಯನ್ನು ಹೆಚ್ಚಿಸುವ ಮತ್ತು ನೀರೊಳಗೆ ಪ್ರಾಬಲ್ಯ ಸ್ಥಾಪಿಸುವ ಕಡೆಗೆ ಭಾರತ ದೃಢ ನಿಶ್ಚಯದ ಪ್ರಯತ್ನಗಳನ್ನು ಸಹಕಾರವಾಗಿದೆ. ಜಲಾಂತರ್ಗಾಮಿ ಆಂಡ್ರೋತ್ ಅಂದ್ರೇನು? ಆಂಡ್ರೋತ್ ಎಂಬುದು ಸ್ಥಳೀಯವಾಗಿ ನಿರ್ಮಿತವಾದ ಅತ್ಯಾಧುನಿಕ ಜಲಾಂತರ್ಗಾಮಿ ನಿರೋಧಕ ಯುದ್ಧ ನೌಕೆ. ಇದನ್ನ ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ಗಳು ನಿರ್ಮಿಸಿದ್ದಾರೆ. ಸರ್ಕಾರದ ಪ್ರಕಾರ ಆಂಡ್ರೋತ್ ತನ್ನ ಆತ್ಮನಿರ್ಭರತೆಯ ಅಂದ್ರೆ ಸ್ವಾವಲಂಬನೆಯ ದೃಷ್ಟಿಕೋನಕ್ಕೆ ಸಾಕ್ಷಿಯಾಗಿದೆ. 80%ಕ್ಕೂ ಹೆಚ್ಚು ಸ್ಥಳೀಯ ಸಾಮಗ್ರಿಗಳೊಂದಿಗೆ ಸುಮಾರು 1500 ಟನ್ಗಳನ್ನು ಸ್ಥಳಾಂತರಗೊಳಿಸುವ 77 ಮೀಟರ್ ಉದ್ದದ ಯುದ್ಧ ನೌಕೆಯು ಕರಾವಳಿ ಯುದ್ಧ ಭೂಮಿಯಲ್ಲಿ ನೀರಿನೊಳಗೆ ಬೆದರಿಕೆಗಳನ್ನು ಪತ್ತೆ ಹಚ್ಚೋಕೆ ಮತ್ತು ತಟಸ್ಥಗೊಳಿಸೋಕೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿರುವ ಅತ್ಯಾಧುನಿಕ ಸಂವೇದಕಗಳು, ಶಸ್ತ್ರಾಸ್ತ್ರಗಳು, ಪ್ರೊಪಲ್ಷನ್ ವ್ಯವಸ್ಥೆಯೊಂದಿಗೆ ಸಜ್ಜುಗೊಂಡಿದೆ. ಈ ಯುದ್ಧ ನೌಕೆ ಭಾರತದ ಹಡಗು ನಿರ್ಮಾಣ ಉದ್ಯಮದ ಪರಿಪಕ್ವತೆಯನ್ನು ಮತ್ತು ಸಂಕುಚಿತ ಸಮಯದೊಳಗೆ ದೇಶದೊಳಗೆ ಸಂಕೀರ್ಣ ವೇದಿಕೆಗಳನ್ನು ವಿನ್ಯಾಸಗೊಳಿಸೋಕೆ, ಅಭಿವೃದ್ಧಿಪಡಿಸೋಕೆ ಮತ್ತು ತಲುಪಿಸೋಕೆ ದೃಢ ಸಂಕಲ್ಪವನ್ನು ಪ್ರದರ್ಶನ ಮಾಡುತ್ತೆ. ಎಸ್ಡಬ್ಲ್ಯೂಸಿ ವರ್ಗವನ್ನು ನಿರ್ದಿಷ್ಟವಾಗಿ ಆಳವಿಲ್ಲದ ಮತ್ತು ಕರಾವಳಿ ನೀರಿನಲ್ಲಿ ಕಾರ್ಯನಿರ್ವಹಿಸೋಕೆ ವಿನ್ಯಾಸಗೊಳಿಸಲಾಗಿದೆ. ಅಲ್ಲಿ ಸಾಂಪ್ರದಾಯಿಕ ದೊಡ್ಡ ಯುದ್ಧ ನೌಕೆಗಳು ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚುವಲ್ಲಿ ಕಡಿಮೆ ಪರಿಣಾಮಕಾರಿಯಾಗುತ್ತೆ. ಮುಂದುವರಿದ ಹಲ್ ಮೌಂಟೆಡ್ ಮತ್ತು ವೇರಿಯೇಬಲ್ ಡೆಪ್ತ್ ಸೋನಾರ್ಗಳು, ಟಾರ್ಪಿಡೋಗಳು, ಗಣಿಗಳು ಮತ್ತು ನಿಕಟ ಶ್ರೇಣಿಯ ASW ಶಸ್ತ್ರಾಸ್ತ್ರಗಳೊಂದಿಗೆ ಸಜ್ಜುಗೊಂಡಿವೆ. ಕರಾವಳಿ ವಲಯದಲ್ಲಿ ಶತ್ರು ಜಲಾಂತರ್ಗಾಮಿ ನೌಕೆಯನ್ನು ಪತ್ತೆ ಹಚ್ಚುವ ಮತ್ತು ತಟಸ್ಥಗೊಳಿಸುವ ಭಾರತದ ಸಾಮರ್ಥ್ಯವನ್ನು ಐಎನ್ಎಸ್ ಆಂಡ್ರೋತ್ ಬಲಪಡಿಸುತ್ತೆ. ನಮ್ಮ ನೀರಿನ ಬಳಿ ಕಾರ್ಯನಿರ್ವಹಿಸೋಕೆ ಪ್ರಯತ್ನಿಸ್ತಾ ಇರೋ ಶತ್ರು ಜಲಾಂತರ್ಗಾಮಿ ನೌಕೆಗಳಿಗೆ ಈ ಹಡಗು ಬಲವಾದ ಪ್ರತಿರೋಧವನ್ನು ಒಡ್ಡುತ್ತೆ ಮತ್ತು ಎದುರಾಳಿಗಳ ಹೃದಯದಲ್ಲಿ ಭಯವನ್ನ ಉಂಟು ಮಾಡುತ್ತೆ ಅಂತ ನೌಕಾಪಡೆಯ ವಕ್ತಾರರು ಹೇಳಿದ್ದಾರೆ. ಈ ಹಡಗು ನೌಕಾಪಡೆಯ ಪದರ ಲೇಪಿತ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಗ್ರೀಡನ್ನ ವೃದ್ಧಿಪಡಿಸುತ್ತೆ. ದೊಡ್ಡ ವಿಧ್ವಂಸಕ ನೌಕೆಗಳು, ಯುದ್ಧ ನೌಕೆಗಳು, ಕಡಲ ಗಸ್ತು ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಿಗೆ ಪೂರಕವಾಗಿದೆ. ASW ಅನ್ನ ಮೀರಿ ಗಸ್ತು ಕಣ್ಗಾವಲು ಮತ್ತು ಕರಾವಳಿ ರಕ್ಷಣೆಯಲ್ಲಿ ಅದರ ಬಹುಮುಖತೆಯನ್ನ ಅದನ್ನ ಬಲಗುಣಕವನ್ನಾಗಿ ಮಾಡುತ್ತೆ. ಭಾರತದ ಕಡಲ ಗಡಿಗಳು ಸುರಕ್ಷಿತವಾಗಿರುವುದನ್ನ ಆಂಡ್ರೋತ್ ಖಚಿತಪಡಿಸುತ್ತೆ. ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶದಲ್ಲಿರೋ ಆಂಡ್ರೋತ್ ದ್ವೀಪದ ಹೆಸರನ್ನ ಈ ಹಡಗಿಗೆ ಇಡಲಾಗಿದೆ. ಐತಿಹಾಸಿಕವಾಗಿ ಭಾರತದ ಪಶ್ಚಿಮ ಸಮುದ್ರ ತೀರದ
ರಕ್ಷಕನಾಗಿ ನಿಂತಿರುವ ದ್ವೀಪದಿಂದ ಸ್ಫೂರ್ತಿಯನ್ನ ಪಡೆದಿದೆ. ಆಂಡ್ರೋ ದ್ವೀಪವು ನಮ್ಮ ನೀರನ್ನ ಕಾವಲುಗಾರನಂತೆ ನೋಡಿಕೊಂಡಿದೆ. ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾದಿಂದ ಭಾರತದ ಕರಾವಳಿಗೆ ದೇಶದ ಇಂಧನ ಜೀವನಾಡಿಗಳು ಮತ್ತು ವಾಣಿಜ್ಯ ವ್ಯವಹಾರವನ್ನ ಸಾಗಿಸುವ ಪ್ರಮುಖ ಸಮುದ್ರ ಮಾರ್ಗಗಳನ್ನ ಕಡೆಗಣಿಸಿದೆ ಅಂತ ಭಾರತೀಯ ನೌಕಾಪಡೆ ಹೇಳಿದೆ.